ಯಾದಾಪುರದ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ಮಹಾರಥೋತ್ಸವವು ಶುಕ್ರವಾರ ಬೆಳಿಗ್ಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಮುಗಿಲು ಮುಟ್ಟದ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ಜಯಕಾರ ಹಾಗೂ ವಿವಿಧ ಬಗೆಯ ಹೂವುಗಳು ಮತ್ತು ಹಣ್ಣುಗಳ ವಿಶೇಷ ಹಾರಗಳಿಂದ ಶೃಂಗಾರಗೊಂಡಿದ್ದ ಭವ್ಯ ರಥದಲ್ಲಿ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮಹಾಮಂಗಳಾರತಿ ಬೆಳಗ್ತಾ ಇದ್ದಂತೆ ನೆರೆದಿದ್ದ ಭಕ್ತರು ತೇರು ಬೀದಿಯಲ್ಲಿ ರಥ ಎಳೆದರು. ರಥೋತ್ಸವದ ಪ್ರಯುಕ್ತ ಗುರುವಾರ ಹಾರನಹಳ್ಳಿ ಗ್ರಾಮದಲ್ಲಿ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಗೆ ಸಂಪ್ರದಾಯದಂತೆ ಕಂಕಣ ಧಾರಣೆ ಹಾಗೂ ಮದಲಿಂಗ ಶಾಸ್ತ್ರವನ್ನು ಮಾಡಿ ನಂತರ ಗ್ರಾಮದಲ್ಲಿ ಶೃಂಗಾರಗೊಂಡಿದ್ದ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಸಕಲ ಮಂಗಳವಾದ್ಯದೊಂದಿಗೆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯನ್ನು ಉತ್ಸವದ ಮೂಲಕ ಯಾದಾಪುರ ಗ್ರಾಮಕ್ಕೆ ಕರೆತರಲಾಯಿತು. ರಾತ್ರಿ ವಿಶೇಷ ಪೂಜೆ ಕೈಂಕರ್ಯಗಳು ಹಾಗೂ ಉತ್ಸವವು ಸಾಲು ಸಾಲಾಗಿ ನಡೆದವು. ಮೊದಲಿಗೆ ಜೇನುಕಲ್ಗಿರಿಯ ಮೇಲಿರುವ ದೇವಸ್ಥಾನದಲ್ಲಿ ಅಂಕುರಾರ್ಪಣೆ 101 ಸೇವೆ ನಡೆದರೆ ಬೆಟ್ಟದ ತಪ್ಪಲಿನಲ್ಲಿ ಬಸವೇಶ್ವರ ಉತ್ಸವ, ಉಪ್ಪರಿಗೆ ಮಂಟಪದ ಗದ್ದುಗೆಯಲ್ಲಿ ಸಾಮ್ರಾಜ್ಯೋತ್ಸವ, ಮಹಾಮಂಗಳಾರತಿ, ನಂತರ ಹುಲಿವಾಹನ, ಸೂರ್ಯಮಂಡಲೋತ್ಸವ, ಮಧ್ಯರಾತ್ರಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಬೆಳಗಿನ ಜಾವ ಬಿಲ್ವಕೋತ್ಸವ, ಚಂದ್ರಮಂಡಲೋತ್ಸವ, ಅಗ್ನಿಕುಂಡ ಸೇವೆ ನಡೆದ ಬಳಿಕ ಗ್ರಾಮ ದೇವತೆ ಕೆಂಚಮ್ಮ ದೇವತೆ ದೇವಾಲಯದಲ್ಲಿ ಗುಗ್ಗಳ ಸೇವೆ ನಡೆಯಿತು. ಹರಕೆ ಹೊತ್ತಿದ ಸಹಸ್ರಾರು ಮಹಿಳೆಯರು ದುಗ್ಗಲ ಹೊರರು ಮೂಲಕ ಹರಕೆ ತೀರಿಸಿದರೆ ಮತ್ತೆ ಕೆಲವರು ಕೆಂಡ ಕಾಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ಮಂಟಪದ ಮೇಲೆ ಭಾರಿ ಜನ ಇದ್ದೀರಾ, ಕೆಳಗಡೆ ಬನ್ನಿ.